ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ನಿಮ್ಮ ಈ ಒಂದು ಸಿಂಹ ಗಾಂಭೀರ್ಯಕ್ಕೆ ಎದುರಾದ ಸವಾಲು ಮತ್ತು ಆಂತರಿಕ ಒಂದು ಜಾಗೃತಿ ನೋಡೋಣ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನೀವು ಬಂದು ನಿಂತಿದ್ದೀರಿ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಮೂಡಿರಬೇಕು. ಇನ್ನು ಮುಂದೆ ನನ್ನ ಹೋರಾಟದಲ್ಲಿ ನನ್ನ ಜೊತೆ ಯಾರಾದರೂ ಬಂದು ನಿಲ್ತಾರೆ, ನನಗೆ ಹೆಗಲು ಕೊಡ್ತಾರೆ ಎಂದು ನೀವು ಭಾವಿಸಿದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ಭ್ರಮೆ. ಏಕೆಂದರೆ ಕಾಲ ನಿಮ್ಮನ್ನು ತಂದು ನಿಲ್ಲಿಸಿರುವುದು ಇಂತಹ ಒಂದು ಅಪಾಯಕಾರಿ ಹಾಗೂ ಅದ್ಭುತವಾದ ತಿರುವಿನಲ್ಲಿ. ಇಲ್ಲಿಂದ ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟರೂ ಸಹ ನಿಮ್ಮ ಇದುವರೆಗಿನ ಎಲ್ಲ ಶ್ರಮ, ಯೋಜನೆ ಮತ್ತು ಭವಿಷ್ಯದ ಕನಸುಗಳು ಸಂಪೂರ್ಣವಾಗಿ ಧೂಳಿಪಟವಾಗಬಹುದು. ಏಕೆ ನಾನು ಇಷ್ಟು ಗಂಭೀರವಾಗಿ ಹೆದರಿಸುವ ಹಾಗೆ ಮಾತನಾಡುತ್ತಿದ್ದೇನೆ ಗೊತ್ತೇ? 2023ರ ನಂತರದ ಅವಧಿಯನ್ನು ಒಮ್ಮೆ ತಿರುಗಿ ನೋಡಿ. ಮತ್ತು 2023ರಿಂದ ಈಚೆಗೆ ನೀವು ಅನುಭವಿಸಿದಷ್ಟು ಕಷ್ಟಗಳು, ಮಾನಸಿಕ ಯಾತನೆಗಳು, ನಂಬಿಕೆ ದ್ರೋಹಗಳು ಮತ್ತು ಅಪಮಾನಗಳು ಬಹುಶಃ ಯಾವುದೇ ರಾಶಿಯವರಿಗೆ ಅಥವಾ ಸಿಂಹ ಲಗ್ನದವರಿಗೆ ಎದುರು ಆಗಿರಲಾರವು. ಅಥವಾ ಈ ಒಂದು ಸಿಂಹ ಅಂದ್ರೆ ಒಂದು ನಾಯಕತ್ವದ ಗುಣ. ನಿಮ್ಮ ಪ್ರತಿಯೊಂದು ಈ ಒಂದು ಸದ್ಭಾವನೆಯನ್ನ ಜನರು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ನಿಮ್ಮ ಉದಾರತೆಯನ್ನ ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದ್ರು. ಈ ಒಂದು ಸರಣಿ ಆಘಾತಗಳು ನಿಮ್ಮ ಆಂತರಿಕ ಶಾಂತಿಯನ್ನ ಕೆಡಿವಿ. ನಿಮ್ಮಲ್ಲಿ ಅಪಾರವಾದ ಸಿಟ್ಟು, ಕಿರಿಕಿರಿ ಮತ್ತು ಕಟುತನವನ್ನ ತುಂಬಿವೆ. ಆದರೆ ಆ ಸಿಟ್ಟು ಮತ್ತು ಕಿರಿಕಿರಿ ನಿಮ್ಮನ್ನ ನಾಶ ಮಾಡಲಿಲ್ಲ. ಬದಲಾಗಿ ಅದು ನಿಮ್ಮಲ್ಲಿ ಒಂದು ಪ್ರಚಂಡವಾದ ಅಹಂಕಾರ ಮತ್ತು ಸ್ವಾಭಿಮಾನದ ಜ್ವಾಲೆಯನ್ನ ಹೊತ್ತಿಸಿದೆ. ನಾನು ಈ ಪ್ರಪಂಚಕ್ಕೆ ನಾನು ಏನೆಂದು ತೋರಿಸಬೇಕು ಎನ್ನುವ ಹಠ ನಿಮ್ಮ ರಕ್ತದಲ್ಲಿ ಹರಿಯಲು ಪ್ರಾರಂಭಿಸಿದೆ. ಈ ಒಂದು ಬಾಂಧವ್ಯಗಳ ಕತ್ತರಿ, ಹಣಕಾಸಿನ ಮೇಲಿನ ಹೊಸ ದೃಷ್ಟಿಕೋನ, ಅದಕ್ಕೆ ಅಲ್ವೇ ಇತ್ತೀಚಿನ ದಿನಗಳಲ್ಲಿ ನೀವು ಹಣ ಉಳಿಸಲು ತೀವ್ರವಾಗಿ ಶ್ರಮಿಸುತ್ತಿರುವುದು. ಅದಕ್ಕೆ ಅಲ್ಲವೇ ಕುಟುಂಬದವರೇ ಆಗಲಿ, ಜೀವನ ಸಂಗಾತಿ, ಹತ್ತಿರದ ಸ್ನೇಹಿತರು ಮತ್ತು ಬಂಧುಗಳಿಂದ ಕೊಂಚ ಅಂತರ ಕಾಯ್ದುಕೊಳ್ಳುತ್ತಿರುವುದು. ಹಿಂದೆ ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದರೆ ತಕ್ಷಣ ಓಡಿ ಹೋಗಿ ಸಹಾಯ ಮಾಡುತ್ತಿದ್ದ ನೀವು ಇಂದು ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳುತ್ತಿದ್ರಿ, ಮೊದಲು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ನೋಡಿಕೊಳ್ಳಿ, ನನ್ನ ಹತ್ತಿರ ಬರಬೇಡಿ, ನಾನು ನನ್ನ ಭವಿಷ್ಯವನ್ನು ಕಟ್ಟಿಕೊಳ್ಬೇಕಾಗಿದೆ. ಏಕೆಂದರೆ ನಿಮ್ಮ ಏಕಾಗ್ರತೆ ಈಗ ಕೇವಲ ಒಂದೇ ವಿಷಯದ ಮೇಲಿದೆ. 2023ರಿಂದ ನಿಮ್ಮನ್ನು ಯಾರೆಲ್ಲ ಹೀಯಾಳಿಸಿದರೋ, ಯಾರೆಲ್ಲ ನಿಮ್ಮನ್ನು ಸೋತವನೆಂದು ಮುದ್ರೆಯೊತ್ತಿದ್ರೋ, ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ನಿಮ್ಮನ್ನು ಖಿನ್ನತೆಗೆ ತಳ್ಳಿದ್ರು ಮತ್ತು ನಿಮ್ಮ ಕೊರತೆಯನ್ನು ಎತ್ತಿ ತೋರಿಸಿ ನಿಮ್ಮ ಯೋಗ್ಯತೆಯನ್ನು ಪ್ರಶ್ನಿಸಿದರು, ಅವರಿಗೆ ಸೂಕ್ತ ಉತ್ತರ ನೀಡಬೇಕು. 2026ರ ಆರಂಭದಲ್ಲೇ ನಿಮ್ಮ ಒಂದು ಆಳವಾದ ಸುಪ್ತ ಮನಸ್ಸಿನಲ್ಲಿ ಒಂದು ನಿರ್ಧಾರ ಗಟ್ಟಿಯಾಗಿದೆ. ಜಗತ್ತು ಏನೇ ಹೇಳಲಿ, ನನ್ನ ಅಸ್ತಿತ್ವ ಮತ್ತು ತಾಕತ್ತು ಏನೆಂಬುದನ್ನು ನಾನು ತೋರಿಸಿಯೇ ತೀರುತ್ತೇನೆ. ಅದಕ್ಕಾಗಿ ಈಗ ನೀವು ಯಾರ ಮಾತಿಗೂ ಕಿವಿಗೊಡುತ್ತಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಪ್ರಾಪಂಚಿಕ ಜಯದ ಸರಳ ಸೂತ್ರವೊಂದು ಆಳವಾಗಿ ಇಳಿದುಬಿಟ್ಟಿದೆ. ಜೀವನದಲ್ಲಿ ಅತಿ ದೊಡ್ಡ ಯಶಸ್ಸು ಗಳಿಸಬೇಕೆಂದರೆ ನನ್ನ ಶ್ರಮವನ್ನು, ಸಮಯವನ್ನು ಮತ್ತು ಈ ಒಂದು ಕೌಶಲ್ಯವನ್ನು ಸಂಪೂರ್ಣವಾಗಿ ಪಣಕ್ಕಿಡಬೇಕು. ಪ್ರಪಂಚದ ಕಣ್ಣಿಗೆ ನಾನು ಸ್ವಾರ್ಥಿ ಅಥವಾ ಈ ಒಂದು ಲೋಭಿಯಾಗಿ ಕಂಡರೂ ಚಿಂತೆಯಿಲ್ಲ. ನಾನು ನನ್ನ ಗುರಿಯಿಂದ ಹಿಂದೆ ಸರಿಯುವುದಿಲ್ಲ. 19 ಆಗಸ್ಟ್ನಿಂದ 31 ಅಕ್ಟೋಬರ್ ದೇವಗುರು ಬೃಹಸ್ಪತಿಯ ನಕ್ಷತ್ರ ಪರಿವರ್ತನೆ ಒಂದು ಚಮತ್ಕಾರ. ಈ ಮಹತ್ತರ ಘಟ್ಟದಲ್ಲಿ ಆಕಾಶ ಮಂಡಲದಲ್ಲಿ ಒಂದು ಅಪರೂಪದ ಗ್ರಹಚಾರ ಬದಲಾವಣೆ ಸಂಭವಿಸುತ್ತಿದೆ. ಇದೇ ಅಕ್ಟೋಬರ್ 19ರಿಂದ ಅಕ್ಟೋಬರ್ 31ರ ನಡುವಿನ ಅವಧಿಯಲ್ಲಿ ದೇವಗುರು ಬೃಹಸ್ಪತಿ ಗುರುಗ್ರಹ ತನ್ನ ನಕ್ಷತ್ರವನ್ನು ಪರಿವರ್ತಿಸಿ ಈ ಬುಧನ ನಕ್ಷತ್ರ ಪ್ರವೇಶ ಮಾಡುತ್ತಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನು ಸಿಂಹ ರಾಶಿಯವರಿಗೆ ಲಾಭಸ್ಥಾನ 11ನೇ ಮನೆ ಮತ್ತು ಧನಸ್ಥಾನಗಳ 2ನೇ ಮನೆ ಅಧಿಪತಿಯಾಗಿದ್ದಾನೆ.
ಅಂದರೆ ಆದಾಯ, ಕೌಶಲ ಮತ್ತು ಬುದ್ಧಿವಂತಿಕೆಯನ್ನು ನಿಯಂತ್ರಿಸುವ ಒಂದು ಗ್ರಹ. ಶ್ರೇಷ್ಠ ಹಾಗೂ ಉಚ್ಚ ಸ್ಥಾನದಲ್ಲಿರುವ ಬೃಹಸ್ಪತಿಯು ಬುಧನ ನಕ್ಷತ್ರಕ್ಕೆ ಕಾಲಿಡುತ್ತಿದ್ದಂತೆ ನಿಮ್ಮ ವಾಕ್ಪಟುತ್ವ, ಮಾತಿನ ಗಾಂಭೀರ್ಯ, ವ್ಯವಹಾರ ಚಾತುರ್ಯ ಮತ್ತು ಧನಾಕರ್ಷಣೆಯ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತೆ. ಈ ಕಾಲಘಟ್ಟವು ನಿಮ್ಮನ್ನು ಆರ್ಥಿಕವಾಗಿ ಮಹಾನ್ ಎತ್ತರಕ್ಕೆ ಕೊಂಡೊಯ್ಯಲು ಸಂಪೂರ್ಣ ಸಿದ್ಧವಾಗಿದೆ. ಬೃಹಸ್ಪತಿಯ ಈ ಒಂದು ನಕ್ಷತ್ರ ಸಂಚಾರದ ತಕ್ಷಣ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ನೀವು ಯಾರ ಬೆಂಬಲಕ್ಕೂ ಕಾಯದೆ, ಯಾರ ಹಿತವಚನವೂ ಕಿವಿಗೊಡದೆ ನಿರ್ಧಾರಗಳನ್ನು ತೆರೆದುಕೊಳ್ಳಲಿದ್ದೀರಿ. ಈ ಮಾನಹಾನಿ, ನಷ್ಟ ಅಥವಾ ನಿಂದನೆಗೆ ಹೆದರುವ ಕಾಲ ಮುಗೀತು. ನಿಮ್ಮ ಬಳಿ ಇರುವ ಪ್ರತಿಯೊಂದು ನಾಣ್ಯವನ್ನ ಮತ್ತು ಪ್ರತಿಯೊಂದು ಸಂಪನ್ಮೂಲವನ್ನ ನಿಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಹೂಡಿಕೆ ಮಾಡಲು ಮುಂದಾಗ್ತೀರಾ. ಶತ್ರುಗಳ ಬೆದರಿಕೆಗೆ ಒಂದು ಕೊನೆ. ಬಗ್ಗುವ ಕಾಲ ಮುಗಿಯಿತು. ನುಗ್ಗುವ ಸಮಯ ಶುರುವಾಯಿತು. 19 ಆಗಸ್ಟ್ನಿಂದ 31 ಅಕ್ಟೋಬರ್ನ ಈ ಒಂದು ಸುವರ್ಣ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳ ವರಸೆ ಸಂಪೂರ್ಣವಾಗಿ ಬದಲಾಗಲಿದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನ ಆರ್ಥಿಕವಾಗಿ ಬೆದರಿಸಲು ಯತ್ನಿಸುತ್ತಿದ್ರು. ನಿಮ್ಮ ಮಾನ ಮರ್ಯಾದೆಗೆ ಧಕ್ಕೆ ತರುವುದಾಗಿ ಬೆದರಿಕೆ ಹಾಕುತ್ತಿದ್ರು ಅಥವಾ ನಿಮ್ಮ ಬೆಳವಣಿಗೆಯನ್ನ ತಡೆಯಲು ಹಿನ್ನೆಲೆಯಲ್ಲಿ ಕುತಂತ್ರ ಮಾಡುತ್ತಿದ್ದವರ ಎದುರು ನೀವು ಇನ್ಮುಂದೆ ತಲೆಬಾಗುವುದಿಲ್ಲ. ಈ ಬಾರಿ ನೀವು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಸವಾಲು ಎಸೆಯಲಿದ್ದೀರಿ. ನಿಮ್ಮಿಂದ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡಿಕೊಳ್ಳಿ. ನನಗೆ ಈಗ ಒಂದೇ ಒಂದು ಹಸಿವಿದೆ, ಅದು ನನ್ನ ಯಶಸ್ಸು ಮತ್ತು ಆರ್ಥಿಕ ಪ್ರಗತಿ. ನಿಮ್ಮ ಬೆದರಿಕೆಗಳಿಗೆಲ್ಲ ಹೆದರಿ ಕೂರಲು ನಾನು ಮೂರ್ಖನಲ್ಲ. ಈ ಗೆಟ್ ರೆಡಿ, ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ. ನಿಮ್ಮ ಈ ಒಂದು ಹಠಾತ್ ಧೈರ್ಯ ಮತ್ತು ಸಿಂಹದ ದೃಶ್ಯ ಆಕ್ರಮಣಕಾರಿ ನಡವಳಿಕೆಯನ್ನ ಕಂಡು ನಿಮ್ಮ ಶತ್ರುಗಳು ಹಾಗೂ ಹಿತಶತ್ರುಗಳು ಹಬ್ಬಿಸಿದ ವದಂತಿಗಳು ಅವರ ಮೇಲೆಯೇ ತಿರುಗುಬಾಣವಾಗಲಿವೆ. ವರ್ಷಗಳಿಂದ ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಆದರೆ ಧೈರ್ಯ ಸಾಲದೆ ಅಥವಾ ಈ ಸಮಯ ಸಿಗದೆ ಮುಂದೂಡಿದ್ದ ಬೃಹತ್ ಯೋಜನೆಗಳಿಗೆ ಈ ಅವಧಿಯಲ್ಲಿ ಅಧಿಕೃತವಾಗಿ ಹಣ ಹೂಡಿಕೆ ಮಾಡಿ ಚಾಲನೆ ನೀಡಲಿದ್ದೀರಿ. ಈ ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಅಥವಾ ಉದ್ಯೋಗ ಬದಲಾಯಿಸಬೇಕು ಎನ್ನುವವರಿಗೆ ಈ ನಕ್ಷತ್ರ ಗೋಚಾರವು ಅತ್ಯುತ್ತಮ ಅವಕಾಶಗಳನ್ನು ತರುತ್ತೆ. ಈ ಹೊಸ ಉದ್ಯಮ, ವ್ಯಾಪಾರ ಅಥವಾ ನೂತನ ಆದಾಯದ ಮೂಲಗಳನ್ನು ತೆರೆಯಲು ಇದು ಅತ್ಯಂತ ಸೂಕ್ತ ಸಮಯ. ಈ ಮಾನಸಿಕ ಪರಿವರ್ತನೆ ಜಗತ್ತನ್ನು ತಿದ್ದುವುದಲ್ಲ, ಸ್ವಯಂ ರೂಪಿಸಿಕೊಳ್ಳುವುದು. ಈ ನಕ್ಷತ್ರ ಪರಿವರ್ತನೆಯ ಅವಧಿಯಲ್ಲಿ ನಿಮ್ಮ ಚಿಂತನಾ ಶಕ್ತಿಯಲ್ಲಿ ಒಂದು ವೈಚಾರಿಕ ಕ್ರಾಂತಿಯೇ ನಡೆಯುತ್ತೆ. ನಾನು ಈ ಒಂದು ಪ್ರಪಂಚವನ್ನು ಅಥವಾ ನನ್ನ ಸುತ್ತಲಿರುವ ಜನರ ಗುಣ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಬದಲಾಗಿ ನಾನು ನನ್ನನ್ನು ಸಂಪೂರ್ಣವಾಗಿ ಪರಿವರ್ತಿಸಿಕೊಳ್ಬೇಕು ಎಂಬ ಸತ್ಯ ನಿಮಗರಿವಾಗುತ್ತೆ. ಈ ಒಂದು ವಿಚಾರ ನಿಮ್ಮನ್ನು ಆಂತರಿಕವಾಗಿ ಅತ್ಯಂತ ಬಲಶಾಲಿಯನ್ನಾಗಿ ಮಾಡುತ್ತೆ. ನೀವು ಇದುವರೆಗೆ ಯಾರ್ಯಾರನ್ನು ತೃಪ್ತಿಪಡಿಸಲು, ಯಾರದ್ದೋ ಸಂತೋಷಕ್ಕಾಗಿ ನಿಮ್ಮ ಸಮಯ ಮತ್ತು ಶ್ರಮವನ್ನು ವ್ಯಯಿಸಿದ್ದೀರಿ. ಆದರೆ ಈಗ ನಿಮ್ಮ ಸ್ವಂತ ರಕ್ತ ಸಂಬಂಧಿರಾಗಲಿ, ಅಣ್ಣ, ತಂಗಿ, ತಂದೆ, ತಾಯಿ ಅಥವಾ ಜೀವನ ಸಂಗಾತಿಯೇ ಆಗಲಿ, ಅನಗತ್ಯವಾಗಿ ಪೋಲಾಗುತ್ತಿದ್ದ ಪ್ರತಿಯೊಂದು ಹಣಕಾಸಿನ ವೆಚ್ಚಕ್ಕೂ ನೀವು ಈ ಒಂದು ಕತ್ತರಿ ಹಾಕಲಿದ್ದೀರಿ. ಅಗತ್ಯವಿದ್ದಷ್ಟೇ ಖರ್ಚು, ಅನಗತ್ಯ ವೈಭವಕ್ಕೆ ಜಾಗವಿಲ್ಲ ಎಂಬ ಕಟ್ಟುನಿಟ್ಟಿನ ನಿಯಮ ನಿಮ್ಮದಾಗುತ್ತೆ. ಇಷ್ಟೇ ಅಲ್ಲ, ನಿಮ್ಮ ಬಳಿ ಕೆಲಸ ಮಾಡುವ ನೌಕರರು ಅಥವಾ ಉದ್ಯೋಗಿಗಳು ನಿಮ್ಮ ಬೆನ್ನ ಹಿಂದೆ ಅಪಪ್ರಚಾರ ಮಾಡುತ್ತಿದ್ರೆ, ನಿಮ್ಮ ಉದಾರತೆಯನ್ನು ದುರುಪಯೋಗ ಪಡಿಸಿಕೊಳ್ತಿದ್ರೆ, ಅವರಿಂದ ಸ್ವಲ್ಪ ಲಾಭವಿದ್ರೂ ಸಹ ದಾಕ್ಷಿಣ್ಯವಿಲ್ಲದೆ ಅವರನ್ನು ಕೆಲಸದಿಂದ ವಜಾಗೊಳಿಸಲಿದ್ದೀರಿ. ನಿಮ್ಮ ಕೆಲಸದ ಶೈಲಿಯನ್ನೇ ನೀವು ಸಂಪೂರ್ಣವಾಗಿ ಬದಲಾಯಿಸಲಿದ್ದೀರಿ. ಈ ಉದ್ಯೋಗದಲ್ಲಿ ಇರುವವರಿಗೆ ನಾನು ಇನ್ನೊಬ್ಬರ ಅಡಿಯಲ್ಲಿ ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವ ಬದಲು ನನ್ನ ಕೌಶಲ್ಯದಿಂದ ಸ್ವಂತವಾಗಿ ದೊಡ್ಡ ಮಟ್ಟದಲ್ಲಿ ಏಕೆ ಬೆಳಿಬಾರ್ದು ಎಂಬ ಆಲೋಚನೆ ಗಟ್ಟಿಯಾಗುತ್ತೆ. ಈ ವ್ಯಾಪಾರಸ್ಥರಿಗೆ ಸಣ್ಣ ಪ್ರಮಾಣದ ವ್ಯವಹಾರ ಮಾಡುತ್ತಿದ್ದವರು ಬೃಹತ್ ಮಟ್ಟದ ರಿಸ್ಕ್ ತೆಗೆದುಕೊಂಡು ಉದ್ಯಮ ವಿಸ್ತರಣೆಗೆ ಹೆಜ್ಜೆ ಇಡುತ್ತಾರೆ. ಈ ಸಾಲದ ಸುಳಿಯಲ್ಲಿದ್ದವರಿಗೆ ನಿಮ್ಮ ಹೆಗಲ ಮೇಲಿರುವ ಸಾಲದ ಹೊರೆ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ಕಂಡು ನಿಕಟವರ್ತಿಗಳೇ ಈ ಸಾಹಸ ಬೇಡ ಎಂದು ತಡೆಯಲು ಬರಬಹುದು. ಆದರೆ ನೀವು ಅವರಿಗೆ ಸ್ಪಷ್ಟವಾಗಿ ಹೇಳಲಿದ್ದೀರಿ, ನಾನು ಕಷ್ಟದಲ್ಲಿದ್ದಾಗ ನೀವಾರು ಉಚಿತವಾಗಿ ಬಂದು ನನಗೆ ಸಹಾಯ ಮಾಡಲಿಲ್ಲ. ಈಗ ನಾನು ಬೆಳೆಯುವಾಗ ಉಚಿತ ಸಲಹೆ ನೀಡಲು ಬರಬೇಡಿ.
ಬಡತನದಿಂದ ಶ್ರೀಮಂತಿಕೆಯತ್ತ ಆರ್ಥಿಕ ಕ್ರಾಂತಿಯ ಒಂದು ಹಾದಿ. ನಿಮ್ಮ ಸುತ್ತಲಿರುವ ಜನರು ನೀವು ಸಾಲದ ಸುಳಿಯಲ್ಲಿ ಸಿಲುಕಿ ಮಾನಸಿಕವಾಗಿ ಕುಸಿದು ಸಂಪೂರ್ಣವಾಗಿ ನಾಶವಾಗುತ್ತಿದ್ದೀರಿ ಎಂದು ಭಾವಿಸಿರಬಹುದು. ಆದರೆ ಸಿಂಹರಾಶಿಯವರೇ, ನೀವು ನಾಶವಾಗುತ್ತಿಲ್ಲ. ಬದಲಾಗಿ ನೀವು ಕೋಟ್ಯಾಧಿಪತಿಯಾಗುವ ಅಖಂಡ ಐಶ್ವರ್ಯವನ್ನು ಗಳಿಸುವ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡುತ್ತಿದ್ದೀರಿ. ನಿಮ್ಮ ಮೆದುಳಿನಲ್ಲಿ ಈಗ ಒಂದೇ ಒಂದು ಆಲೋಚನೆ, ಅಂದರೆ ಈ ಗಿರಾಕಿ ಹೊಡೆಯುತ್ತಿದೆ, ಇದೇ ಸರಿಯಾದ ಸಮಯ, ಈಗಲೇ ನಾನು ಮುನ್ನುಗ್ಗಿದ್ದರೆ ಮಾತ್ರ ನನ್ನ ಭವಿಷ್ಯ ಬದಲಾಗುತ್ತೆ. ನಿಮ್ಮನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಕಂಡವರು ನಿಮ್ಮ ಧನ ಸಂಪತ್ತನ್ನು ಉಚಿತವಾಗಿ ಅನುಭವಿಸಿ ನಿಮಗೆ ಉಚಿತ ಜ್ಞಾನ ಬೋಧಿಸಲು ಬಂದಿದ್ದವರಲ್ಲ. ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ತಳ್ಳಿದ್ದೀರಿ. ಈ ಒಂದು ನಕ್ಷತ್ರ ಪರಿವರ್ತನೆಯ ಪ್ರಭಾವದಿಂದ ಆದಾಯದ ಒಂದು ವೃದ್ಧಿ, ನಿಮ್ಮ ಮಾನಸಿಕ ಆದಾಯವು 10 ಪಟ್ಟು ಹೆಚ್ಚಾಗುವ ಸುವರ್ಣ ಯೋಗವಿದೆ. ಈ ವಿದೇಶಿ ಧನಲಾಭ, ವಿದೇಶಿ ಮೂಲಗಳಿಂದ, ಆನ್ಲೈನ್ ವ್ಯವಹಾರಗಳಿಂದ ಅಥವಾ ವಿದೇಶಿ ಕಂಪನಿಗಳಿಂದ ಆರ್ಥಿಕ ಲಾಭವು ಹರಿದು ಬರುತ್ತೆ. ಸಿಲುಕಿಕೊಂಡ ಹಣ ಬಿಡುಗಡೆ, ವರ್ಷಗಳಿಂದ ಬಾರದೆ ಬಾಕಿ ಉಳಿದಿದ್ದ ಈ ಒಂದು ಸಾಲದ ನಿಮ್ಮ ಹಣ ಅಥವಾ ಆಸ್ತಿ ವ್ಯಾಜ್ಯದಲ್ಲಿದ್ದ ಧನ ಹಂತವಾಗಿ ನಿಮ್ಮ ಕೈ ಸೇರುತ್ತೆ. ಹಳೆಯ ಮಿತ್ರರ ಆಗಮನ, ನಿಮಗೆ ನಿಜವಾಗಿಯೂ ನೆರವಾಗುವ ಉನ್ನತ ಮಟ್ಟದಲ್ಲಿರುವ ಹಳೆಯ ನಂಬಿಕಸ್ಥ ಸ್ನೇಹಿತರು, ಗೆಳೆಯರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಲಿದ್ದಾರೆ. ಈ ಒಂದು ಧರ್ಮಶಾಸ್ತ್ರ, ಸಮಾಜ ಅಥವಾ ಬಂಧುಗಳು ಏನು ಅಂತಾರೋ ಎನ್ನುವುದಕ್ಕಿಂತ ನನ್ನ ಸ್ವಂತ ಶ್ರಮದಿಂದ ನಾನು ಧರ್ಮಬದ್ಧವಾಗಿ ಸಂಪತ್ತು ಗಳಿಸಿದ್ದೇನೆ, ಯಾರನ್ನು ವಂಚಿಸುತ್ತಿಲ್ಲ ಎನ್ನುವ ನಿಲುವು ನಿಮ್ಮದಾಗುತ್ತೆ. ಯಾರನ್ನು ಮೋಸಗೊಳಿಸುವುದು ನಿಮ್ಮ ಉದ್ದೇಶವಲ್ಲ, ಆದರೆ ಅನಗತ್ಯವಾಗಿ ಯಾರ ಸೇವೆ ಮಾಡಿಕೊಂಡು ತನ್ನನ್ನು ತಾನು ತೇಲಿಸಿಕೊಳ್ಳುವುದು ನಿಮ್ಮ ಶೈಲಿಯಲ್ಲ. ಶೂನ್ಯದಿಂದ ಸಾಮ್ರಾಜ್ಯದತ್ತ ದೈಹಿಕ ಮತ್ತು ಮಾನಸಿಕ ಒಂದಷ್ಟು ಬದಲಾವಣೆ. ಸಿಂಹರಾಶಿಯವರೇ, ಈ ನಕ್ಷತ್ರ ಗೋಚಾರದ ಪ್ರಭಾವದಿಂದ ನಿಮ್ಮ ಜೀವನ ಶೈಲಿ, ಶಿಸ್ತು ಮತ್ತು ದಿನಚರಿಯಲ್ಲಿ ಅದ್ಭುತವಾದ ಸುಧಾರಣೆ ಕಂಡುಬರುತ್ತೆ. ಸಣ್ಣ ಮಟ್ಟದಿಂದಲೇ ಆರಂಭಿಸಿದರೂ ಪರವಾಗಿಲ್ಲ, ಆದರೆ ಅದು ನನ್ನ ಸ್ವಂತ ಪರಿಶ್ರಮದಾಗಿರಬೇಕು ಎಂಬ ಗಟ್ಟಿ ನಿರ್ಧಾರ ನಿಮ್ಮಲ್ಲಿ ಮೂಡುತ್ತೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ನಿಮ್ಮ ಪ್ರತಿಯೊಂದು ಪುಟ್ಟ ಆಲೋಚನೆ, ಸಮಯ ಮತ್ತು ಶ್ರಮವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸುತ್ತಿದ್ದೀರಿ. ನಿಮ್ಮ ಈ ಒಂದು ದಿಢೀರ್ ಬದಲಾವಣೆ, ಶಿಸ್ತು ಮತ್ತು ಕೆಲಸದ ಮೇಲಿನ ಕಠಿಣ ನಿಷ್ಠೆಯನ್ನು ಕಂಡು ನಿಮ್ಮ ಸುತ್ತಲಿನವರು ಇವನಿಗೆ, ಆಕೆಗೆ ಇದ್ದಕ್ಕಿದ್ದಂತೆ ಏನಾಯಿತು ಎಂದು ಆಶ್ಚರ್ಯಚಕಿತರಾಗಿದ್ದಾರೆ. ಉದ್ಯೋಗ ರಂಗದಲ್ಲಿ ದೊಡ್ಡ ಮಟ್ಟದ ಏರಿಳಿತಗಳು ಉಂಟಾಗುತ್ತೆ. ಉದ್ಯೋಗ ಅಂದರೆ ಬದಲಾವಣೆ, ಬಡ್ತಿ ಅಥವಾ ಹೊರದೇಶದಲ್ಲಿ ಉತ್ತಮ ಕೆಲಸದ ಅವಕಾಶಗಳು ಒದಗಿ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಸ್ವಂತ ಆಸ್ತಿ ಅಥವಾ ಜಾಗದ ಮೇಲಿನ ಹಕ್ಕು ಸಂಪೂರ್ಣವಾಗಿ ನಿಮ್ಮ ಕೈ ಸೇರುತ್ತೆ. 31 ಅಕ್ಟೋಬರ್ ವರೆಗೆ ನೀವು ಗಳಿಸುವ ಸಂಪತ್ತು, ಗಳಿಸುವ ಗೌರವ ಮತ್ತು ಸಾಧಿಸುವ ಯಶಸ್ಸು ನಿಮ್ಮ ಜೀವನದ ಅತೀ ದೊಡ್ಡ ಜಯವಾಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಈಗ ಸ್ಪಷ್ಟವಾದ ನಿರ್ಧಾರವಿದೆ. ನನಗೆ ಶತ್ರುಗಳ ಜೊತೆ ಕಾದಾಡಿ ಸಮಯ ವ್ಯರ್ಥ ಮಾಡುವುದು ಬೇಕಾಗಿಲ್ಲ. ನನ್ನ ಯೋಗ್ಯತೆ ಮತ್ತು ಎತ್ತರ ಏನೆಂಬುದನ್ನು ಅವರಿಗೆ ನನ್ನ ಪ್ರಗತಿಯ ಮೂಲಕ ತೋರಿಸಿಕೊಡ್ಬೇಕು. ಯಾವುದೇ ವ್ಯಕ್ತಿಯು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ತನ್ನ ದೌರ್ಬಲ್ಯವನ್ನು ಮರೆತು ಮುನ್ನುಗ್ಗಿದ್ದಾಗ ಅವನನ್ನು ತಡೆಯಲು ಈ ಪ್ರಪಂಚದಲ್ಲಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಭಾವನಾತ್ಮಕ ಬಂಧನಗಳಿಂದ ಮುಕ್ತಿ, ಸಿಂಹರಾಜನ ನಿಜವಾದ ಒಂದು ಗರ್ಜನೆ. ಸಿಂಹರಾಶಿಯವರ ಸಹಜ ಸ್ವಭಾವವೆಂದರೆ ಕಾಡಿನ ರಾಜನಂತಹ ಶಕ್ತಿ ಮತ್ತು ನಾಯಕತ್ವ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಅತಿಯಾದ ಭಾವನಾತ್ಮಕ ಸಂಬಂಧಗಳು, ಬಂಧು ಮಿತ್ರರ ಮೇಲಿನ ಕಾಳಜಿ ನಿಮ್ಮ ಈ ಒಂದು ರಾಜಸಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟು ತುಳಿದಿದ್ವು. ಆದರೆ ಇದೇ ಮೊದಲ ಬಾರಿಗೆ ನೀವು ನಿಮ್ಮ ಭಾವನಾತ್ಮಕ ಬಾಂಧವ್ಯಗಳನ್ನು ಬದಿಗಿಟ್ಟು ಕೇವಲ ನಿಮ್ಮ ಗುರಿ ಮತ್ತು ಶ್ರಮದ ಮೇಲೆ ಗಮನವನ್ನು ಹರಿಸಿದ್ದೀರಿ. ನಿಮ್ಮ ಮುಂದಿರುವ ಮುಖ್ಯ ಒಂದು ಗುರಿ ಅಂದರೆ ಗುರಿಗಳು ಈ ಸಾಲ ಮುಕ್ತಿ, ಮೇಲಿರುವ ಪ್ರತಿಯೊಂದು ನಾಣ್ಯದ ಸಾಲವನ್ನು ತೀರಿಸಿ ಸ್ವತಂತ್ರವಾಗುವುದು, ಈ ವೈಭವೋಪೇತ ಜೀವನ, ದೊಡ್ಡ ಕಾರ್ ತಗೊಳ್ಳೋದು, ಸ್ವಂತ ಮನೆ ಕಟ್ಟೋದು, ಈ ಭದ್ರತೆ, ಸಮಾಜದಲ್ಲಿ ತಮ್ಮದೇ ಆದ ಬ್ರ್ಯಾಂಡನ್ನು ಸ್ಥಾಪಿಸಿಕೊಳ್ಳುವುದು. ಖಿನ್ನತೆಯಿಂದ ನಿಮಗೆ ಮುಕ್ತಿ, ಹಳೆಯ ರೋಗಗಳು, ಮಾನಸಿಕ ಖಿನ್ನತೆ ಮತ್ತು ದೌರ್ಬಲ್ಯಗಳನ್ನು ಸಂಪೂರ್ಣವಾಗಿ ತೊರೆದು ಹೊಸ ಚೈತನ್ಯದಿಂದ ಕಾಯ ವಾಚ ಮನಸ್ಸ ತೊಡಗಿಸಿಕೊಳ್ಳುವುದು.
ನಿಮ್ಮ ನಡವಳಿಕೆಯಲ್ಲಿಯೂ ದೊಡ್ಡ ಮಟ್ಟದ ಜಾಗರೂಕತೆ ಬರುತ್ತೆ. ಅತ್ತೆ ಮಾವಂದಿರ ಮನೆಯವರಿಂದ ಸೂಕ್ತ ಅಂತರ. ಜೀವನ ಸಂಗಾತಿಯ ಜೊತೆ ಕೇವಲ ಅಗತ್ಯವಿರುವ ವಿಷಯಗಳಿಗೆ ಮಾತ್ರ ಸೀಮಿತ ಮಾತುಕತೆ ಮತ್ತು ಕೆಲಸಕ್ಕೆ ಬಾರದ ಸಂಬಂಧಗಳನ್ನು ಕತ್ತರಿಸಿ ಹಾಕುವುದು ನಿಮ್ಮ ನೂತನ ಶೈಲಿಯಾಗಲಿದೆ. 2018 ಮತ್ತು 19ರಲ್ಲಿ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಹೆಜ್ಜೆ ಇಟ್ಟಿದ್ದೀರಿ. ಆದರೆ ಅಂದು ನಿಮಗೆ ಯಾರ ಬೆಂಬಲವೂ ಸಿಗಲಿಲ್ಲ. ಆದರೆ ಇಂದು ಜಗತ್ತು ನಿಮ್ಮನ್ನು ಬೆಂಬಲಿಸಿ ಅಥವಾ ಬಿಡಲಿ, ಬ್ರಹ್ಮಾಂಡದ ಶಕ್ತಿ ಮತ್ತು ದೇವಗುರು ಬೃಹಸ್ಪತಿಯ ಅನುಗ್ರಹ ನಿಮ್ಮ ಜೊತೆಗಿದೆ. ಈ ಪರಿಹಾರ ನೋಡೋಣ. ಈ ಒಂದು ಅದ್ಭುತ ನಕ್ಷತ್ರ ಗೋಚಾರದ ಧನಾತ್ಮಕ ಫಲಗಳನ್ನು 100% ನಿಮ್ಮದಾಗಿಸಿಕೊಳ್ಳಲು ಮತ್ತು ಎದುರಾಗುವ ಸಣ್ಣ ಪುಟ್ಟ ವಿಘ್ನಗಳನ್ನು ನಿವಾರಿಸಿಕೊಳ್ಳಲು ಈ ಒಂದು ಸರಳ ಹಾಗೂ ಪ್ರಭಾವಿ ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಆದಷ್ಟು ತಪ್ಪದೇ ಮಾಡಿ. ಈ ಗಾಯತ್ರಿ ಮಂತ್ರ ಜಪ ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 5 ಬಾರಿ ಶ್ರೀ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಪಠಿಸಿ. ಶ್ರೀ ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿ ದೇವರಿಗೆ ನಮಸ್ಕರಿಸಿ ಅಶ್ವತ್ಥ ವೃಕ್ಷಕ್ಕೆ ದೀಪಾರಾಧನೆಯನ್ನ ಮಾಡಿ. ಶನಿವಾರದ ಸಾಯಂಕಾಲ ಅಶ್ವತ್ಥ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಿಕೊಳ್ಳಿ. ಈ ಮಹಾಮಂತ್ರ ಜಪ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ನಿತ್ಯವೂ ಜಪಿಸಿ. ಮತ್ತೆ ಈ ಸಿಂಹರಾಶಿಯವರೇ 19 ಆಗಸ್ಟ್ನಿಂದ 31 ಅಕ್ಟೋಬರ್ವರೆಗಿನ ಈ ಸಮಯ ನಿಮಗಾಗಿ ಸೃಷ್ಟಿಯಾದ ಸುವರ್ಣ ಕಾಲ. ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾಗಿ ಕುಗ್ಗಬೇಡಿ, ಹಿಂದೆ ಸರಿಯಬೇಡಿ. ನಿಮ್ಮ ಕೌಶಲ, ಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿ. ಜಗತ್ತಿಗೆ ನಿಮ್ಮ ಶಕ್ತಿ ಏನೆಂಬುದನ್ನು ನೀವು ತೋರಿಸಿಕೊಡಿ. ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸುವುದು ಹೇಗೆ ಹಾಗೂ ಪ್ರತಿಯೊಂದು ದಿನವನ್ನು ಅತ್ಯಂತ ಸಾರ್ಥಕವಾಗಿ ಹೇಗೆ ಕಳೆಯಬೇಕು ಎಂಬ ಪ್ರಶ್ನೆಗೆ ಈ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವೇದ ಉಪನಿಷತ್ತುಗಳು ಅದ್ಭುತ ಮಾರ್ಗದರ್ಶನ ನೀಡುತ್ತವೆ. ನಾವಿಂದು ಅಂದರೆ ಈ ಸಿಂಹ ರಾಶಿಯವರ ಜಾತಕ ಅಂದರೆ ಈ ಒಂದು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಇವಾಗ ವಿಸ್ತಾರವಾಗಿ ನೋಡಿದ್ವಿ. ಹಾಗಾಗಿ ನಿಮ್ಮ ಕರ್ಮಗಳು ಎಷ್ಟರ ಮಟ್ಟಿಗೆ ನಿಷ್ಠೆಯಿಂದ ಕೂಡಿರಬೇಕೆಂದರೆ ಅದೇ ನಿಮ್ಮ ಜೀವನದ ಅಳಿಸಲಾಗದ ಗುರುತಾಗಬೇಕು. ನಿಮ್ಮ ಮಾತುಗಳು ಎಷ್ಟರ ಮಟ್ಟಿಗೆ ವಿನಯ ಮತ್ತು ಸತ್ಯದಿಂದ ಕೂಡಿರಬೇಕೆಂದರೆ ಪ್ರತಿಯೊಬ್ಬರಿಂದಲೂ ನಿಮಗೆ ಗೌರವ ತಂದುಕೊಡಬೇಕು. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಹುಟ್ಟಿ ಬಾಳಿ ಬದುಕುತ್ತಾನೆ, ಆದರೆ ನೀವು ಜೀವಿಸುವ ಶೈಲಿ ಮತ್ತೊಬ್ಬರಿಗೆ ದಾರಿ ದೀಪವಾಗುವಂತೆ ಇರಬೇಕು. ಮನುಷ್ಯನಿಗೆ ಭಗವಂತ 2 ಕಿವಿಗಳನ್ನು, 1 ಬಾಯಿಯನ್ನು ಕೊಟ್ಟಿದ್ದಾನೆ, ಒಂದೇ ಒಂದು ಹೃದಯವನ್ನು ನೀಡಿದ್ದಾನೆ. ಕಿವಿಗಳಿಂದ ಕೇಳುವ ಅನಗತ್ಯ ಮಾತುಗಳನ್ನು ಹಾಗೆಯೇ ಇನ್ನೊಂದು ಕಿವಿಯಿಂದ ಹೊರಗೆ ಹಾಕುವುದು. ಆದರೆ ಹೃದಯವನ್ನು ತಲುಪುವ ಸತ್ಯ ಮತ್ತು ನೋವಿನ ಮಾತುಗಳು ಇಡೀ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ. ಆದ್ದರಿಂದಲೇ ವಿವೇಕ ಎಂದರೆ ಕೇವಲ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದುವುದಲ್ಲ, ಎಲ್ಲಿ ಮೌನವಾಗಿರಬೇಕು ಮತ್ತು ಎಲ್ಲಿ ಸೂಕ್ತವಾಗಿ ಮಾತನಾಡಬೇಕು ಎಂಬುದನ್ನು ಅರಿತುಕೊಳ್ಳುವುದೇ ನಿಜವಾದ ಒಂದು ಜ್ಞಾನ. ಬೇರೆಯವರ ಮುಖದಲ್ಲಿ ನಗು ತರಲು ಶ್ರಮಿಸುವ ವ್ಯಕ್ತಿಯು ತನ್ನ ಬದುಕನ್ನು ಮತ್ತು ಆಂತರಿಕ ದುಃಖವನ್ನು ಮರೆತು ಜಗತ್ತಿಗೆ ಬೆಳಕಾಗ್ತಾನೆ. ಈ ಪರಮ ಸತ್ಯವನ್ನು ಅಳವಡಿಸಿಕೊಂಡು ನೀವು ಆದಷ್ಟು ಎಲ್ಲ ಈ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕು. ಈ ಗ್ರಹ ನಕ್ಷತ್ರಗಳ ಚಲನೆ ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಮತ್ತು ಭೌತಿಕ ಸ್ಥಿತಿಯ ಮೇಲೆ ಅಗಾಧ ಪ್ರಭಾವ ಬೀರುತ್ತೆ. ಹಾಗಾಗಿ ನೀವು ಸಿಂಹ ರಾಶಿಯ ಜಾತಕದವರಿಗೆ ಒಟ್ಟಾರೆಯಾಗಿ ಶಕ್ತಿ, ತೇಜಸ್ಸು ಹಾಗೂ ನವೋಲ್ಲಾಸದಿಂದ ಕೂಡಿದ ದಿನ. ನಿಮ್ಮ ಒಳಗೆ ಹರಿಯುತ್ತಿರುವ ಸಕಾರಾತ್ಮಕ ಶಕ್ತಿಯು ನಿಮ್ಮನ್ನು ದಿನವಿಡೀ ಉತ್ಸಾಹದಿಂದ ಇಡುತ್ತೆ. ಆದರೆ ಗ್ರಹಗಳ ವಿಶೇಷ ಸಂಯೋಜನೆಯಿಂದಾಗಿ ಮನಸ್ಸಿನಲ್ಲಿ ಸಣ್ಣ ಮಟ್ಟದ ಚಾಂಚಲ್ಯ ಅಥವಾ ಈ ಒಂದು ನಿರಾಸಕ್ತಿ ಮೂಡುವ ಸಾಧ್ಯತೆ ಕೂಡ ಇರುತ್ತೆ. ಆಧ್ಯಾತ್ಮಿಕ ವಿಚಾರಗಳತ್ತ, ಯೋಗ ಧ್ಯಾನಗಳತ್ತ ಅಥವಾ ಸಮಾಜಕ್ಕೆ ಒಳ್ಳೆಯದು ಮಾಡುವ ಈ ಒಂದು ದಾರ್ಶನಿಕ ವ್ಯಕ್ತಿಗಳತ್ತ ಆಕರ್ಷಿತರಾಗ್ತೀರ. ಈ ಬುದ್ಧಿಮತ್ತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದು. ಆದಷ್ಟು ಜಾಗ್ರತೆಯಿಂದ ಹೆಜ್ಜೆಯನ್ನು ನೀವು ಇಡಿ. ನೋಡಿದ್ರಲ್ಲ ಏನೆಲ್ಲ ಈ ಶುಭ ಫಲಗಳು. ಈ ಆಗಸ್ಟ್ ತಿಂಗಳಿನಿಂದ ನೀವು ಹಾಕಿದ ಕಣ್ಣೀರಿಗೆ ಈ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ನೀವು ಈ ಚಡಪಡಿಸಿದ್ದೀರಾ. ಅದಕ್ಕೆಲ್ಲ ಇವಾಗ ಈ ಶನಿ ಭಗವಾನರು, ನ್ಯಾಯ ದೇವತೆಯಾದ ಶನಿ ಭಗವಾನರು ನಿಮಗೆ ಈ ನ್ಯಾಯವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.